ಹಾಯ್ ಆಲ್. ಇವತ್ತು ಬಿಸಿಬೇಳೆಬಾತ್ ಮಾಡೋ ರೆಸಿಪಿನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ಕ್ಯಾರೆಟು, ಬೀನ್ಸು, ಈರುಳ್ಳಿ ಇಷ್ಟು ತರಕಾರಿಗಳು ಬೇಕಾಗುತ್ತೆ. ಫಸ್ಟ್ ಒಂದು ಕುಕ್ಕರ್ ಇಟ್ಟು ಒಲೆ ಹಚ್ಚೋಣ. ಅದಕ್ಕೆ 1 ಲೀಟ್ರಷ್ಟು ನೀರು ಹಾಕೋಣ. ಜೊತೆಗೆ ನಾನು 1 ಕಪ್ಪಷ್ಟು ಬೇಳೆನ ಬಿಸಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಬಿಕಾಸ್ ನಾನು ಬಾಣಂತಿ, ಹಾಗಾಗಿ ಅದನ್ನು ಹಾಕ್ಕೊಂಡಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿ ಕ್ಯಾರೆಟು, ಬೀನ್ಸು, ಈರುಳ್ಳಿ ಇದನ್ನು ಕೂಡ ಬಿಸಿ ನೀರಲ್ಲೇ ತೊಳ್ಕೊಂಡು ಚೆನ್ನಾಗಿ ನೀರು ಕಾದಿರುವಂತಹ ಬೇಳೆ ಹಾಕಿರುವಂತಹ ಕುಕ್ಕರ್ಗೆ ಈ ತರಕಾರಿನೂ ಕೂಡ ಹಾಕ್ಕೊತಾ ಬರೋಣ. ಇವಾಗ ನಾನು ಚಾನಲ್ನ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಅಷ್ಟು ಪ್ರಾಪರಾಗಿ ವಿಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕೆ ಬರ್ತಿಲ್ಲ. ದಯವಿಟ್ಟು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಕ್ಸೆಪ್ಟ್ ಮಾಡ್ಕೊಂಬಿಡಿ. ಈ ಥರ ಎಲ್ಲ ತರಕಾರಿನೂ ನೀಟಾಗಿ ತೊಳೆದು ಅದಕ್ಕೆ ಹಾಕಿ ಆದಮೇಲೆ ನಾವು ಹೆಂಗೆ ಅಂದರೆ ಒಂದು ಪೀಸ್ ಬಿಡೋಕ್ಕೂ ಇಷ್ಟಪಡಲ್ಲ. ಆ್ಯಕ್ಚುಲಿ ನಾನು ಕೂಡ ಅದೇ ಥರ ಏನೂ ತರಕಾರಿ ಬಿದ್ದಿರೋ ಥರ ಕಂಪ್ಲೀಟಾಗಿ ತೆಗೆದು ಅದರೊಳಗಡೆ ಕುಕ್ಕರ್ ಒಳಗಡೆ ಹಾಕಿದೆ. ನೆಕ್ಸ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ, 1 ಸ್ಪೂನ್ ಖಾರದ ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಬಿಕಾಸ್ ಇದು ಬೇಳೆ ಸಾಂಬಾರು ಮಾಡ್ತೀವಲ್ಲ, ಆ ಥರ ಚೆನ್ನಾಗೆಲ್ಲ ಕುಕ್ ಆದರೆ ತರಕಾರಿ ಫಸ್ಟ್ ಉಪ್ಪು ಖಾರ ಹಿಡಿದ್ರೆ ಮಸಾಲೆ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ಒಂದ್ಸರಿ ತಿರುಗಿಸ್ಕೊಂಡಾದ್ಮೇಲೆ ಅದಕ್ಕೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು 2 ವಿಸಲನ್ನು ಬರ್ಸ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಬಂದು ನೋಡಿದೆ ನಾನು ವಿಸಲ್ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಆವಾಗ ತಾನೇ 1 ವಿಸಲ್ಲು. ಇನ್ನೊಂದು ಕಡೆ ಸೈಡಲ್ಲಿ ನಾನು ಅನ್ನಕ್ಕೆ ಇಟ್ಟಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಬಿಸಿಬೇಳೆಬಾತನ್ನು ಮಾಡ್ತಾರೆ. ಕೆಲವೊಬ್ಬರು ತರಕಾರಿ, ರೈಸು, ಮಸಾಲೆ ಎಲ್ಲ ಒಟ್ಟಿಗೆ ಹಾಕಿ ಕುಕ್ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಆ ಥರ ಯಾರೂ ಇಷ್ಟಪಡಲ್ಲ. ನಮ್ಮನೆ ಈ ಥರ ಸೆಪ್ರೇಟಾಗಿ ಮಾಡ್ಕೊಳ್ಳೋದನ್ನೇ ಇಷ್ಟಪಡೋದು. ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿಕೊಂಡು ಅದನ್ನು ಇನ್ನೊಂದು ಬೌಲಿಗೆ ಅದನ್ನು ಟ್ರಾನ್ಸ್ಫರ್ ತೊಗೊಂಡೆ. ಯಾಕೆ ಅಂದರೆ ಮತ್ತೆ ಅದಕ್ಕೆ ಒಗ್ಗರಣೆ ಹಾಕಬೇಕಲ್ವ, ಹಾಗಾಗಿ ಅದೇ ಕುಕ್ಕರಲ್ಲಿ ಒಗ್ಗರಣೆ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತೊಂದು ಬೌಲಿಗೆ ಅದನ್ನು ತಗೊಂಡು ಮತ್ತೆ ಗ್ಯಾಸ್ ಹಚ್ಚಿ ಅದೇ ಕುಕ್ಕರನ್ನು ನಾನು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ 2-2.5 ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ. ಇದು ಜಾಸ್ತಿ ಆಗೋರಿಗೆ ಆಗಬಹುದು, ಬಟ್ ನಮ್ಮ ಮನೆಗಳಲ್ಲಿ ಚೆನ್ನಾಗಿ ತಿಂತಾರೆ, ಹಾಗಾಗಿ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ. ನೆಕ್ಸ್ಟು ಈ ಕಡಲೆ ಬೀಜನ ಕೆಲವೊಬ್ಬರು ನೆನೆಸಿ ಕೂಡ ಹಾಕ್ತಾರೆ, ಬಟ್ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಮತ್ತು ಡೈರೆಕ್ಟ್ ಹಾಗೆ ಹಾಕಿದ್ದೀನಿ. ಆ ನೆಲಗಡಲೆ ಬೀಜ ಸ್ವಲ್ಪ ಚೆನ್ನಾಗಿ ಗರಿ ಆಗೋ ಥರ 1 ಮಿನಿಟ್ ಲೋ ಫ್ಲೇಮಲ್ಲಿ ಹುರ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡಿದ್ದೀನಿ. ಬೆಳ್ಳುಳ್ಳಿ ಆದಮೇಲೆ ಕರಿಬೇವು. ನೆಕ್ಸ್ಟ್ ಕರಿಬೇವು ಚಟ ಅಂತ ಇರುವಾಗ ಅದಕ್ಕೆ ಸ್ವಲ್ಪ ಒಣಮೆಣಸಿನಕಾಯಿನ ಹಾಕಿದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ, ಕರಿಬೇವು ಸೊಪ್ಪು ಎಲ್ಲವೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ತಿಂದುಕೊಂಡು ಬಂದಿದ್ದೀನಿ. ಇಲ್ಲ ಅಂದರೆ ಅದು ಹಾಕಲಿಕ್ಕೆ ಒಗ್ಗರಣೆ ಫ್ಲೇವರ್ ಬಂದಿಲ್ಲ ಅಂದರೆ ಚೆನ್ನಾಗೋದಿಲ್ಲ. ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಈ ಕಡೆ ಬಸ್ತಿ ಎತ್ತಿ ಇಟ್ಕೊಂಡಿದ್ದೀನಿ. ಅದೇ ಒಂದು ಪ್ಲೇಟ್ ಸಾಂಬಾರು ಇಟ್ಟಿದ್ದು ಆ ಒಗ್ಗರಣೆಗೆ ಹಾಕಿ ಫುಲ್ ಘಮ ಅನ್ನಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಮಿಕ್ಕಿದಂತಹ ತರಕಾರಿ, ನೀರು ಎಲ್ಲದನ್ನು ಕೂಡ ಆ ಒಗ್ಗರಣೆ ಕುಕ್ಕರ್ ಹಾಕಿದ್ಮೇಲೆ ಅದರೊಳಗಡೆ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಅದು ನೋಡಲಿಕ್ಕೆ ಈ ಥರ ಕಾಣಿಸುತ್ತೆ. ಅದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಸಪ್ಪೆ ನೋಡಿಕೊಂಡು ಮತ್ತೆ ಅದನ್ನೇನು ಮಾಡಬೇಕು ಅಂತಂದರೆ ಅದು ಮಳ್ಳಕ್ಕೆ ಬಿಡಬೇಕು. ಈ ಥರ ಕುದಿ ಬರ್ತಿದೆಯಲ್ಲ, ಆವಾಗ ನೋಡಿಕೊಂಡು ತಿರುಗಿಸ್ಕೊತಾ ಇರಬೇಕು. ಇಲ್ಲಾಂದರೆ ಬೇಳೆ ಎಲ್ಲ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ತಿರುಗಿಸ್ಕೊಳ್ಳುವಾಗ ಇದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂದರೆ ಈ ಬಿಸಿಬೇಳೆಬಾತ್ ಪೌಡರ್ ಇರುತ್ತಲ್ವ, ಅದನ್ನು ಆ್ಯಡ್ ಮಾಡ್ಕೋಬೇಕು. ನಾನು ಇಲ್ಲಿ ಕೂಡ 2 ಪ್ಯಾಕೆಟಷ್ಟು ಬಿಸಿಬೇಳೆಬಾತ್ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ. ನನ್ನ ಮನೇಲಿ ಮಾಡಿದ್ರೆ ಯಾವುದನ್ನು ಯೂಸ್ ಮಾಡಿಲ್ಲ, ಬಿಕಾಸ್ ನಮ್ಮನೆ ಖಾಲಿಯಾಗಿತ್ತು, ಹಾಗಾಗಿ ಅಂಗಡಿಯಿಂದನೇ ತರಿಸಿ ಹಾಕಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಈ ಥರ
ಒಂದು ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ ಅದು. ಹಿಂಗೆ ಬಂದಾದಮೇಲೆ ಏನು ಮಾಡಬೇಕು ಅಂದರೆ ಉಪ್ಪು ಸಪ್ಪೆ ಖಾರ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾನು ಆವಾಗಲೇ ಅನ್ನ ಇಟ್ಕೊಂಡಿದ್ದಿಲ್ವ ಒಂದು ಸೈಡ್ ಕುಕ್ಕರಲ್ಲಿ, ಅದು ಕೂಡ ಅನ್ನ ಆಗಿತ್ತು. ನೀರು ಈ ಥರ ಮಳ್ಳುವಾಗ ನಮಗೆ ಎಷ್ಟು ಬೇಕು, 2 ಅನ್ನದ ಕಾಯಿ 3 ಅನ್ನದ ಕಾಯಿ ಎಷ್ಟು ಅನ್ನದ ಕಾಯಿ ಬೇಕೋ ಅಷ್ಟನ್ನು ತಗೊಂಡು ನಾವೇನು ಮಾಡಬೇಕು, ಆ ಮಳ್ಳುವಂತಹ ನೀರಿಗೆ ಹಾಕ್ತಾ ಹೋಗಬೇಕು. ಆವಾಗ ನಮಗೆ ಎಷ್ಟು ಬಾತ್ ಬೇಕು ಅನ್ನೋದು ಒಂದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾನು ಒಂದು 2ರಿಂದ 3 ಸೌಟಷ್ಟು ಅನ್ನದ ಕಾಯಿಯಷ್ಟು ತೊಗೊಂಡಿದ್ದೀನಿ ಅನ್ನನ. ಈಗ ನೆಕ್ಸ್ಟ್ ಅದಾದಮೇಲೆ ಅದನ್ನು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪನೂ ಗಂಟಿಲ್ದಂಗೆ ನೀಟಾಗಿ ಅದನ್ನು ಬಿಡಿಸ್ಬೇಕು. ಈ ಥರ ಬರುತ್ತೆ. ಬಟ್ ಇದು ಇನ್ನೂ ಒಂದು 2 ಮಿನಿಟ್ಸ್ ಬೇಯಬೇಕು. ಅನ್ನ ಮತ್ತು ಬೇಳೆ ಖಾರ ಎಲ್ಲ ಒಂದು ಸ್ಟ್ರಕ್ಚರ್ಸ್ ಬರುತ್ತೆ. ಅದಾಗೋ ತನಕ ಅದನ್ನು ತಳ ಹಿಡಿದಿರೋ ಥರ ಬಿಡಿಸ್ಕೊತಾ ಇರಬೇಕು. ನೆಕ್ಸ್ಟ್ ಅದಕ್ಕೆ ಒಂದು 2 ಸ್ಪೂನಷ್ಟು ನಾನು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ತುಪ್ಪನ ಆ್ಯಡ್ ಮಾಡಾದ್ಮೇಲೂ ಕೂಡ ಮತ್ತೆ ಇನ್ನೊಂದು ಸತಿ ಚೆನ್ನಾಗಿ ಅದನ್ನು ತಳ ಹಿಡಿದಿರೋ ಥರ ತಿರ್ಗಿಸ್ಕೊತಾ ಇರಬೇಕು. ಕುಕ್ಕರು ಹಾಕ್ಬಿಟ್ರೆ ವಿಸಿಲ್ ಹೊಡ್ಸೋ ಥರ ಹಾಕ್ಬಿಟ್ರೆ ಇದೆಲ್ಲ ಇದರಲ್ಲಿ ಇಷ್ಟೊಂದು ತಿರ್ಗಿಸೋ ಅವಶ್ಯಕತೆ ಇರೋಲ್ಲ. ಬಟ್ ಇದರಲ್ಲಿ ತಿರ್ಗಿಸ್ಕೊತಾನೆ ಇರಬೇಕು. ನೆಕ್ಸ್ಟು ನಾನು ಏನೋ ಒಂದನ್ನು ಮಿಸ್ ಮಾಡಿದ್ದೀನಿ ಅಂತ ಅನ್ನಿಸ್ತಿತ್ತು. ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನೆಕ್ಸ್ಟ್ ಇದಕ್ಕೆ ನಾನು ಕೊತ್ತಂಬರಿನ ಆ್ಯಡ್ ಮಾಡಿರಲಿಲ್ಲ. ಮತ್ತು ಇವಾಗ ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟು ಕೊತ್ತಂಬರಿನ ಆ್ಯಡ್ ಮಾಡಾದಮೇಲೆ ಅದನ್ನು ಮತ್ತೆ ಚೆನ್ನಾಗಿ ಅದು ಎಲ್ಲ ಕಡೆ ಮಿಕ್ಸಪ್ ಆಗೋ ಥರ ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ಒಂದು ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ. ಇದು ಬಂದಾದಮೇಲೆ ಇದನ್ನು ನೀಟಾಗಿ ಇನ್ನೊಂದು ಸತಿ ಚೆನ್ನಾಗಿ ನೋಡಿಕೊಂಡು ಒಂದು 2-3 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ನಾವೇನು ಮಾಡಬೇಕು ಅಂತ ಅಂದರೆ ಇದನ್ನು ಮುಚ್ಚಳ ಹಾಕಿ ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು. ವಿಸಲ್ಲು ಮತ್ತು ಹೈ ಫ್ಲೇಮ್ ಮಾಡಿದ್ರೆ ಅದು ಸೀರೆ ಹೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಮುಚ್ಚಳ ಹಾಕಿಬಿಟ್ಟು ಲಿಡ್ನು ಕ್ಲೋಸ್ ಮಾಡೋಗಿಲ್ಲ, ಜಸ್ಟ್ ಕ್ಯಾಪ್ ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಅದು ಒಳ್ಳೆ ಹದಕ್ಕೆ ಬಂದಿರುತ್ತೆ. ನೆಕ್ಸ್ಟು ರುಚಿಯಾದ ಬಿಸಿಬೇಳೆಬಾತ್ ಸವಿಯಲು ಸಿದ್ಧವಾಗಿರುತ್ತೆ. ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಹಿಡಿಯಷ್ಟು ನಾನು ಖಾರ ಬೂಂದಿನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಟ್ರಕ್ಚರ್ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ. ಮತ್ತೆ ಒಂದು ಸ್ಪೂನನ್ನು ಹಾಕಿ ಇವತ್ತಿನ ಬಿಸಿಬೇಳೆಬಾತ್ ರೆಸಿಪಿ ಆಯಿತು ನೋಡಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೇಕು ಅಂದರೆ ನೀವು ಮಾಡ್ಕೊಂಡು ತಿನ್ಕೊಳ್ಳಿ. ಬಾಯ್.